ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ KCET 2024 ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಫುಲ್ ಕರೆಕ್ಟಾಗಿ ನಿಮಗೆ ಡೀಟೇಲ್ಸಾಗಿ ಹೇಳ್ತೀನಿ. ಯಾಕೆ ಅಂತಂದರೆ ಇವತ್ತು ಈವ್ನಿಂಗ್ ಏನು ಮಾಡಿದಾರೆ ಅಂತಂದರೆ ಮತ್ತೆ ಒಂದು ನೋಟಿಫಿಕೇಷನ್ ಬಿಟ್ಟಿರೋ ಕಾರಣ ಒಂದು ವಿಡಿಯೋ ಹಾಕಿದೆ. ಬಟ್ ಅದಾಗಿ ಕೂಡ ಎಷ್ಟೋ ಜನಕ್ಕೆ ಸಿಕ್ಕಾಪಟ್ಟೆ ಡೌಟ್ಸ್ ಬರ್ತಾ ಇದ್ದಾವೆ. ಸೊ ಹಂಗಾಗಿಬಿಟ್ಟು ಅದೆಲ್ಲನೂ ಕೂಡ ನಿಮ್ಮ ಈ ಎಲ್ಲ ಡೌಟ್ಸನ್ನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ನೋಡಿರಿ, ಮೊದಲು ಫಸ್ಟ್ ಆಫ್ ಆಲ್ ತಿಳ್ಕೊಂಬಿಡ್ಬೇಕು ನೀವು ಕ್ಯಾಟಗರಿ ಇಂಪಾರ್ಟೆನ್ಸ್ ಕ್ಯಾಟಗರಿ ಆ್ಯಂಡ್ HK ಆ್ಯಂಡ್ ಇನ್ಕಮ್ ಆ್ಯಂಡ್ ಕನ್ನಡ ಮೀಡಿಯಮ್ ರೂರಲ್ ಮೀಡಿಯಮ್ ಇದು ಇಷ್ಟು ಇಂಪಾರ್ಟೆನ್ಸ್ ಆಗ್ತವೆ. ಅದನ್ನು ಬಿಟ್ಟು ಕೆಲವೊಂದಿಷ್ಟು ಹುಡುಗರು ಕೇಳ್ತಾ ಇದ್ದಾರೆ HK ಅಂದರೆ ಏನು ಸರ್ ಆ್ಯಂಡ್ JK ಅಂದರೆ ಏನು ಮತ್ತು LM ಮತ್ತು RM ಅಂದರೆ ಏನು, ಎಲ್ಲನೂ ಕೂಡ ಕನ್ಫ್ಯೂಷನಲ್ಲಿದ್ದರೆ ಮೊದಲು ಒಂದು ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇದೆ, ಅದನ್ನ ಹೇಳ್ಬಿಡ್ತೀನಿ. HK ಅಂದರೆ ಹೈದರಾಬಾದ್ ಕರ್ನಾಟಕ, JK ಅಂದರೆ ಜಮ್ಮು ಮತ್ತು ಕಾಶ್ಮೀರ್ ಆ್ಯಂಡ್ LM RM ಅಂತ ಬಂತಂದರೆ ಅದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಆ್ಯಂಡ್ ರಿಲಿಜಿಯಸ್ ಮೈನಾರಿಟಿ ಅಂತ ಬರ್ತದೆ. ಆ್ಯಂಡ್ LM RM ಬಗ್ಗೆ ನೀವು ಸಪ್ರೇಟಾಗಿ ಬಿಟ್ಟಿರ್ತಾರೆ ಬಿಡಿ, ಯಾಕಂತಂದ್ರೆ ನೀಟ್ಗೆ ಸಂಬಂಧಪಟ್ಟಿರ್ತದೆ, ಆ ಒಂದು ಕೊಟ ನೀಟ್ಗೆ ಬರ್ತದೆ. ಆ್ಯಂಡ್ ಅದನ್ನ ಬಿಟ್ಟು ಇಲ್ಲಿ HK JK ಇಂಪಾರ್ಟೆನ್ಸು, JKನೂ ಕೂಡ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ, ಯಾಕಂತಂದರೆ ಜಮ್ಮು ಮತ್ತು ಕಾಶ್ಮೀರ ಎಷ್ಟೋ ಸ್ಟೂಡೆಂಟ್ಸ್ ಇರೋದಿಲ್ಲ ಇಲ್ಲಿ. ಓಕೆ, ಹೈದರಾಬಾದ್ ಕರ್ನಾಟಕ ಅಂತಂದರೆ ಏನು, ನಮ್ಮ ಒಂದು ಕರ್ನಾಟಕದಲ್ಲಿ 6 ಜಿಲ್ಲೆಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಂತ ಕರಿತೀವಿ. ಆ ಒಂದು ಜಿಲ್ಲೆಗಳಲ್ಲಿ 371J ಅಂತ ಒಂದು ಸರ್ಟಿಫಿಕೇಟ್ ಬರ್ತದೆ. ಆ ಒಂದು ಸರ್ಟಿಫಿಕೇಟ್ ಯಾರೆಲ್ಲ ಮಾಡಿಸ್ಕೊಂಡಿರ್ತಾರೋ ಅವರಿಗೆ ಒಂದು ಸಪ್ರೇಟಾಗಿ ಒಂದಿಷ್ಟು ಸೀಟ್ಗಳಂತ ಇರ್ತಾವೆ ಆ ಒಂದು ಕೋಟಕ್ಕೆ ಸಂಬಂಧಪಟ್ಟಾಗೆ. ಆ್ಯಂಡ್ ಇವಾಗ ಮೇನ್ ಇಂಪಾರ್ಟೆನ್ಸ್ ಬರ್ತೀನಿ ಸದ್ಯಕ್ಕೆ. ನೀವು ಇವಾಗ ಅವರು ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ ಕೇದವರು ಇವತ್ತು ಸಾಯಂಕಾಲ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕು, ಯಾರೆಲ್ಲ ಹೋಗ್ಬಾರ್ದು ಅಂತಂದು. ಯಾರೆಲ್ಲ ಹೋಗಬೇಕು ಸದ್ಯಕ್ಕೆ ಅಂತಂದರೆ ಯಾರೆಲ್ಲ ಈ ಸದ್ಯಕ್ಕೆ ತಪ್ಪಾಗಿದೆಯೋ ಓಕೆ ಅಂತಂದರೆ ಮೊದಲು ಹೋಗ್ಬಾರ್ದು ಅಂತ ಹೇಳ್ಬಿಡ್ತೀನಿ, ಯಾರೆಲ್ಲ ಹೋಗ್ಬಾರ್ದು ಅಂತಂದು. ಈಗ ಆಗಲೇ ಕ್ಲಾಸ್ B ಅಥವಾ ಕೆಲವೊಂದಿಷ್ಟು ಕ್ಲಾಸ್ ಬೇರೆ ಇದ್ದವರೇ ಮಾಡಿದ್ದಾರೆ ಅಂತಂದರೆ ಬೆಂಗಳೂರು ಹೋಗ್ಬಿಟ್ಟು ವೆರಿಫಿಕೇಷನ್ ಮಾಡಿಸಿದ್ದಾರೆ, ಎಲ್ಲನೂ ಕೂಡ ಆಗಿದ್ದಾವೆ. ಒಂದು ವೆರಿಫಿಕೇಷನ್ ಸ್ಲಿಪ್ಪು ಕೂಡ ನಿಮ್ಗೆ ಗಾಳೆ ಬಂದೈತೆ. ನೀವು ಸದ್ಯಕ್ಕೆ ಏನಿದ್ದೀರ ಅಂತಂದರೆ ಎಲ್ಲ ಕೂಡ ವೆರಿಫಿಕೇಷನ್ ಮಾಡಿಸ್ಕೊಂಡು ಸದ್ಯಕ್ಕೆ ಮನೇಲಿದ್ದೀರ. ಆ್ಯಂಡ್ ಅದನ್ನು ಬಿಟ್ಟು ಹುಡುಗರು ಮೇನ್ ಇಂಪಾರ್ಟೆನ್ಸ್ ಜಾಸ್ತಿ ಹುಡುಗರು ಇರೋದಂತಂದರೆ ಕ್ಲಾಸ್ ಎದಲ್ಲಿದ್ದೀರ. ಕ್ಲಾಸ್ A ಅಷ್ಟೇ ಅಲ್ಲ, ಬೇರೆ ಒಂದು ಸ್ಟೂಡೆಂಟ್ಸು ಕೂಡ ಎಲ್ಲರೂ ಕೂಡ ಆನ್ಲೈನ್ ವೆರಿಫಿಕೇಷನೆಲ್ಲ ಕೂಡ ನಡೀತದೆ ಅಂತ ಹೇಳಿದರು. ಆ್ಯಂಡ್ ಈಗ ಆನ್ಲೈನ್ ಬಿಟ್ಟು ಮತ್ತೆ ಬೆಂಗಳೂರಿಗೆ ಕರಿತಿದ್ದಾರೆ ಅಂತಂದರೆ ಅವ್ರು ಯಾವಾಗ 29/6/2024 ಅಂತಂದರೆ ತಾರೀಕೊಳಗೆ ನಿಮ್ಮ ಒಂದು ಡ್ಯಾಶ್ ಬೋರ್ಡ್ ಅಂತ ಏನಿತ್ತು ಆ ಡ್ಯಾಶ್ ಬೋರ್ಡಲ್ಲಿ ಈಗ ಏನು ಹೇಳಿದೆ ನಿಮ್ದು ಇನ್ಕಮ್ HK SNQ ಕೋಟ ಆ್ಯಂಡ್ ರೂರಲ್ ಕನ್ನಡ ಸ್ಟಡಿ ಈ ಎಲ್ಲ ಒಂದು ಡ್ಯಾಶ್ ಬೋರ್ಡಲ್ಲಿ ಕೆಲವೊಂದಿಷ್ಟು ಹುಡುಗರದ್ದು ಎಷ್ಟೋ ಹುಡುಗರು ಏನಾಗಿದೆ ಅಂತಂದರೆ ರಾಂಗಾಗಿ ಬಂದೈತೆ. ಅಂತಂದರೆ ಇನ್ಕಮ್ 0 ಬರೋದು, SNQ ಎಲಿಜಿಬಲ್ ಇದ್ದರೂ ಕೂಡ ನಾಟ್ ಎಲಿಜಿಬಲ್ ಬರೋದು, ಇನ್ಕಮ್ ಇದ್ದರೂ ಕೂಡ ಅವ್ರು 0 ಬರೋದು. ಆ್ಯಂಡ್ ಕ್ಯಾಟಗಿರಿ ನೀವು ಯಾವುದೋ ಒಂದು ಕ್ಯಾಟಗಿರಿ ಇರ್ತಾರೆ ಓಕೆ, ನಿಮ್ಮದು ಜಾತಿಯಾದ ಪ್ರಮಾಣಪತ್ರ ಇದ್ದೇ ಇರ್ತದೆ. ಓಕೆ, ಜಾತಿ ಪ್ರಮಾಣಪತ್ರ ಇದ್ದೇ ಇರ್ತದೆ, ಅಂದರೆ SC ಅಥವಾ 3B 2A ಯಾವುದೋ ಒಂದು ಕ್ಯಾಟಗಿರಿ ಇರ್ತೀರ. ಬಟ್ ಆದರೂ ಕೂಡ GM ಅಂತ ಬಂದಿರ್ತದೆ. ಆ್ಯಂಡ್ ಅದಾಗಿ ಇದನ್ನು ಕೂಡ ಕನ್ನಡ ಮೀಡಿಯಮ್ದಲ್ಲಿ 1 to 10th ಕಲ್ತಿದ್ರೆ ಆದರೂ ಕೂಡ ನೋ ಅಂತ ಬಂದಿರ್ತದೆ. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ರೂರಲ್ಲೇ ಕಲ್ತಿದ್ರು ಕೂಡ ಆದರೂ ಕೂಡ ನೋವು ಬಂದಿರ್ತದೆ. ಸ್ಟಡಿ ಸರ್ಟಿಫಿಕೇಟ್ ಕೂಡ ಕರೆಕ್ಟಾಗಿ ವ್ಯಾಲಿಡ್ ಆಗಿರಲ್ಲ, ಅವನು ಕೂಡ ನೋವು ಆಗಿರ್ತದೆ. ಎಲ್ಲನೂ ಆಗಿಬಿಟ್ಟು ಏನಾಗಿದೆ ಅಂತಂದರೆ ಕೆಲವೊಂದಿಷ್ಟು ಹುಡುಗರಿಗೆ ತುಂಬ ಸಿಕ್ಕಾಪಟ್ಟೆ ಡೌಟ್ಸ್ಗಳಿದೆ. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆನ್ಸು, ಎಷ್ಟು ಹುಡುಗರು ನಮಗೆ ಇನ್ಸ್ಟ್ರಕ್ಷನ್ ಅಷ್ಟೇ ಬರ್ತಿದೆ ಆ್ಯಂಡ್ ಏನೂ ಕೂಡ ಶೋ ಆಗ್ತಿಲ್ಲ ಅಂತಂದು. ಸೊ ಇದೆಲ್ಲನೂ ಕೂಡ ಸ್ಟೂಡೆಂಟ್ಸ್ಗೆ ಒಂದು ಕ್ಲಾರಿಟಿ ಕೊಡೋಕೆ ಬರ್ತಿದ್ದೀನಿ, ಹಂಗಾಗಿಬಿಟ್ಟು ಕರೆಕ್ಟಾಗಿ ವಾಯ್ಸ್ ಕೇಳಿಸೋರಿ ಅಂತ ಹೇಳಿದ್ದು. ಸರಿ, ಈಗ ಒಂದೊಂದಾಗಿ ಸ್ಟೂಡೆಂಟ್ಸ್ಗೆ ಹೇಳ್ಬಿಡ್ತೀನಿ. ಯಾರಿಗೆಲ್ಲ ಇನ್ಸ್ಟ್ರಕ್ಷನ್ ಬರ್ತಾ ಇದೆ ಏನು ಕೂಡ ಓಪನ್ ಆಗ್ತಿಲ್ಲ ಅಂತ ಹೇಳ್ತಿದ್ರಲ್ಲ ಆ ಒಂದು ಸ್ಟೂಡೆಂಟ್ಸ್ ಏನು ಮಾಡಿರಿ KAಗೆ ಹೋಗ್ರಿ, ಅಂದರೆ ಬೆಂಗಳೂರಿಗೆ ಹೋಗ್ರಿ. ಆ್ಯಂಡ್ ಅದಾಗಿ ಈಗ ನೆಕ್ಸ್ಟ್ ಇನ್ನೊಂದು ಒಬ್ರಿಗಂತ ಬಗೆಹರಿತೆ ಅಂತೀನಿ, ಯಾಕಂದರೆ ಯಾರ್ದೆಲ್ಲ ಶೋಯಿಂಗ್ ಆಗ್ತಿಲ್ಲ ಅಂತ ಅಂತಿದ್ರಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟಿದ್ದೀನಿ ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗ್ಬಿಟ್ಟು ಮೀಟ್ ಆಗ್ರಿ. ಯಾಕಂತಂದರೆ ಅವ್ರ ಹತ್ರ ಲಾಗಿನ್ ಆಗೋಕ್ಕೆ ಎಲ್ಲನೂ ಕೂಡ ಇರ್ತದೆ. ಓಕೆ, ಎಟ್ ಎ ಟೈಮ್ ಎಲ್ಲನೂ ಕೂಡ ವೆಬ್ಸೈಟಿಗೆ ಬಿಟ್ಬಿಟ್ರೆ ಎಲ್ಲರೂ ಕೂಡ ಲಾಗಿನ್ ಆಗ್ಬೋದು. ಬಟ್ K ಅವ್ರು ಏನು ಮಾಡ್ಬೋದು, ಅವ್ರು ಯಾವಾಗಲೂ ಬೇಕಾದ್ರೆ ಲಾಗಿನ್ ಆಗ್ಬೋದು. ಓಕೆ, ಅವ್ರ ಹತ್ರ ಇರ್ತದೆ. ಬಟ್ ಎಲ್ಲರೂ ಕೂಡ ಲಾಗಿನ್ ಆಗ್ಬೇಕಂತಂದರೆ ಅವರು ವೆಬ್ಸೈಟ್ಗೆ ಬಿಡಬೇಕು, ಅಲ್ಲಿವರೆಗೂ ಲಾಗಿನ್ ಆಗಿ ಬರೋಲ್ಲ. ನೀವು ಇವಾಗ ಏನೂ ಕೂಡ ಇನ್ಸ್ಟ್ರಕ್ಷನ್ ಬಿಟ್ಟು ಮತ್ತೇನು ಬರ್ತಿಲ್ಲ ಅಂತಂದರೆ ನಿಮ್ಮ ಒಂದು ಆಫೀಸ್ ಎಲ್ಲನೂ ಕೂಡ ಚೆಕ್ ಮಾಡೋಕ್ಕೆ ಅವರು ಮತ್ತೆ ಲಾಗಿನ್ ಆಗ್ತಾರೆ. ನಿಮ್ದೆಲ್ಲನೂ ಕೂಡ ಡೀಟೇಲ್ಸನ್ನು ನೋಡಿಕೊಂಡು ಅವ್ರು ಓಪನ್ ಮಾಡಿಬಿಟ್ಟು ನೋಡ್ಕೊತಾರೆ. ಏನಾದರೂ ರಾಂಗ್ ಇತ್ತಂತಂದರೆ ಅಲ್ಲೇ ನೀವು ಸರಿಪಡಿಸ್ಕೊಂಡು, ಇನ್ನೂ ಕೂಡ ರಾಂಗ್ ಇದ್ರು ಏನಾದರೂ ಆ್ಯಡ್ ಮಾಡೋದಿತ್ತಂತಂದರೆ ಆ್ಯಡ್ ಮಾಡಿಸಿ ವೆರಿಫಿಕೇಷನ್ ಸ್ಲಿಪ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿಬಿಟ್ಟು ಸ್ಲಿಪ್ನ ತೊಗೊಂಡು ಬನ್ನಿರಿ. ಸರಿ, ಇವಾಗ ಕೆಲವೊಂದಿಷ್ಟು ಹುಡುಗರು ಇನ್ನೂ ಕೇಳ್ತಿದ್ದಾರೆ, ಅಣ್ಣ ನಂದು ಮೊದಲು ಅಪ್ಲಿಕೇಶನ್ ಹಾಕುವಾಗ HK ಇದ್ದಿದ್ದಲ್ಲ ಇವಾಗ ಇವಾಗ ಅದನ್ನ ಆ್ಯಡ್ ಮಾಡೋಕ್ಕೆ ಬರುತ್ತಾ. ಆ್ಯಂಡ್ ಇನ್ನೊಂದು ಹುಡುಗರು, ಅಣ್ಣ ನಂದು ಕ್ಯಾಟಗರಿ ತಪ್ಪಾಗಿ ಕೊಟ್ಬಿಟ್ಟಿದ್ದೀನಿ ಇವಾಗ ಚೇಂಜ್ ಮಾಡೋಕ್ಕೆ ಬರುತ್ತಾ. ಓಕೆ, ಈ ಒಂದು ಸ್ಟೂಡೆಂಟ್ಸ್ ಓಕೆ ಅಪ್ಲಿಕೇಶನ್ ಹಾಕುವಾಗ ತಪ್ಪು ಕೊಟ್ಬಿಟ್ಟು ಇವಾಗ ಚೇಂಜಸ್ ಮಾಡ್ಕೋಬೇಕಂತ ಇದ್ದರೆ ಅವರು ಕೂಡ ಖಂಡಿತವಾಗಿ ಏನಪ್ಪ ಅಂತಂದರೆ ಅವರು KAದವರು ಖಂಡಿತ ಲಾಗಿನ್ ಮಾಡಿಬಿಟ್ಟು ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಅಂಥವ್ರು ಏನಾದರೂ ಆ್ಯಡ್ ಮಾಡೋದಿತ್ತು ಅಂತಂದರೆ ಶೋರ್ ಹೇಳ್ತೀನಲ್ವ, ಬೆಂಗಳೂರು ಹೋಗ್ರಿ. ಅಲ್ಲಿ ಹೋಗಿದ ತಕ್ಷಣ ನೀವು ಈ ರೀತಿ ಪ್ರಾಬ್ಲಮ್ ಆಗಿದೆ, ನಾವು ಅಪ್ಲಿಕೇಶನ್ ಹಾಕುವಾಗ ನಮ್ಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಅವಾಗ ನೋ ಅಂತ ಕೊಟ್ಟಿದ್ದೆ, ಬಟ್ ಇವಾಗ ಬಂದೈತೆ, ಇವಾಗ ಹಾಕೋಬೇಕು, ಈ ಒಂದು ಕೊಟ್ಟ ನಮಗೂ ಕೂಡ ಹೆಲ್ಪ್ ಮಾಡ್ರಿ ಅಂತಂದ್ರೆ ಖಂಡಿತ ಅವ್ರು ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಅಲ್ಲಿ ನಿಮ್ಗೆ ಎಲಿಜಿಬಲ್ ಆಗ್ತದೆ, ನಿಮ್ಮದು ಕೂಡ ವೆರಿಫಿಕೇಷನ್ ಆಗಿಬಿಟ್ಟು ಸ್ಲಿಪ್ನ ಕೊಡ್ತಾರೆ.
ಓಕೆ. ಆ್ಯಂಡ್ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ಕಮ್ ಜೀರೋ ಯಾರ್ದೆಲ್ಲ ಬಂದೈತೆ ಆ ಸ್ಟೂಡೆಂಟ್ಸ್. ಓಕೆ, ನೀವು ಇನ್ಕಮ್ ಜೀರೋ ಏನಕ್ಕೆ ಬಂದೈತೆ ಅಂತ ಅಂತ ತಿಳ್ಕೊಂಬಿಡ್ರಿ. ನೀವು ಇನ್ಕಮ್ ಮೊದಲು ಅಪ್ಲಿಕೇಶನ್ ಹಾಕುವಾಗ ನೀವು ಇನ್ಕಮ್ ಸರ್ಟಿಫಿಕೇಟ್ ಏನು ಮಾಡಲ್ಲ ಅಪ್ಲೋಡ್ ಮಾಡಿರಲ್ಲ. ಓಕೆ, ಅದೇ ಮೇನ್ ಇಂಪಾರ್ಟೆನ್ಸು. ಆ್ಯಂಡ್ ಆರ್ ಡಿ ನಂಬರ್ ಅಪ್ಲೋಡ್ ಮಾಡೋಕ್ಕೆ ಕೇಳಿದ್ರು ಅವ್ರು ಮತ್ತೆ ಕಡೆಯಿಂದ ಅವರು ಕೂಡ ಮಾಡಿರಲ್ಲ. ಸೊ ಅಂಥ ಒಂದು ಸ್ಟೂಡೆಂಟ್ಗೆ ಇವಾಗ ಅವಾಗ ಮಾಡದೇ ಇದ್ರೂ ಪರವಾಗಿಲ್ಲ, ಈ ಸದ್ಯಕ್ಕೆ ಇನ್ನೊಂದು ಚಾನ್ಸ್ ಕೊಟ್ಟವ್ರೆ ಅವರು. ಅಂದರೆ ಅದು ಆನ್ಲೈನ್ ಇಲ್ಲ, ಆಫ್ಲೈನ್ ಬೆಂಗಳೂರಿಗೆ ಹೋಗಬೇಕು, ಅಲ್ಲೇ ಹೋಗ್ಬಿಟ್ಟು ಇನ್ನೊಂದು ಸರ್ತಿ ಎಲ್ಲನೂ ಕೂಡ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ರಿ. ಇನ್ಕಮ್ ಸರ್ಟಿಫಿಕೇಟ್ ಅಷ್ಟೇ ಅಲ್ಲ, ಅವ್ರು ಏನೋ ಹೇಳಿದ್ದಾರೆ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ವಿತ್ 2 ಸೆಟ್ ಜೆರಾಕ್ಸ್ ಕೂಡ. ಓಕೆ, ಒರಿಜಿನಲ್ ವಿತ್ 2 ಸೆಟ್ ಜೆರಾಕ್ಸ್ ಕೂಡ ತೊಗೊಂಡು ಹೋಗ್ರಿ. ನಿಮ್ಮದು ಕೂಡ ಇನ್ಕಮ್ ಸರ್ಟಿಫಿಕೇಟ್ ಆ್ಯಡ್ ಆಗುತ್ತೆ. ನಿಮ್ಮ GM ಅಂತ ಏನು ಬಂದತ್ತೋ GM ಅಂತ ಬರೋ ಬದಲಿಗೆ ಇನ್ಕಮ್ ಜೀರೋ ಅಂತ ಏನು ಬಂದೈತೆ ಅಲ್ಲ, ಅಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮದು ಕೂಡ ಎಷ್ಟು ಇನ್ಕಮ್ ಇದೆ ಅಂತ ಬರ್ತದೆ. ಆ್ಯಂಡ್ ಅದಾಗಿ ಈಗ ಕ್ಯಾಟಗರಿ ಬಗ್ಗೆ ಮಾತಾಡೋದಂತಂದ್ರೆ ಕ್ಯಾಟಗರಿ ಫಾರ್ ಎಕ್ಸಾಂಪಲ್ ಹುಡುಗರು SC/ST ಇರ್ತಾರೆ. ಆ್ಯಂಡ್ 3 OBC ಇರೋರಿಗೆ ಕೆಲವೊಂದಿಷ್ಟು 3A 2A ಈಗ ಜನರಲ್ ಕ್ಯಾಟಗರಿ ಎಷ್ಟೋ ಜನ ಬರ್ತಾರೆ. ಬಟ್ ಅದನ್ನು ಬಿಟ್ಟು ಏನಾಗಿದೆ ಅಂತಂದ್ರೆ ಜನರಲ್ ಮೆರಿಟ್ ಮಾತ್ರ ಬಂದೈತೆ. ಇನ್ ಕೇಸ್ ಜನರಲ್ ಮೆರಿಟ್ ಅಂದರೆ ಎಷ್ಟು ಇಂಪಾರ್ಟೆನ್ಸ್ ನೋಡಿರಿ. ನಿಮಗೆ ಯಾವುದೋ ಒಂದು ಕೋಟಾ, ಓಕೆ, SC/ST ಆಗಿರಿ ಅಥವಾ ಕೆಲವೊಂದಿಷ್ಟು ಯಾವುದೋ ಒಂದು OBC ಸ್ಟೂಡೆಂಟ್ ಆಗಿರಿ, ಆ ಸ್ಟೂಡೆಂಟ್ಸಿಗೆ ಕೆಲವೊಂದಿಷ್ಟು ಕೋಟಾ ಅಂತ ಇರ್ತದೆ. ಆ ಕೋಟಾದಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಸೀಟ್ ಸಿಗಬೇಕು. ಸೀಟ್ ಸಿಗಬೇಕಂತಲ್ಲ, ಸೀಟ್ ಸಿಕ್ಕಕ್ಕೆ ಜಾಸ್ತಿ ಚಾನ್ಸಸ್ ಇರ್ತದೆ. ಬಟ್ ಬರೀ ಜನರಲ್ ಮೆರಿಟ್ ಅಂತಂದರೆ ನಿಮ್ಮ ರ್ಯಾಂಕ್ ಒಂದೇ ಇಂಪಾರ್ಟೆನ್ಸ್ ಅಂತಂದರೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತಂದರೆ ನೀವು SC/ST ದವ್ರಿಗೆ ಕೆಲವೊಂದಿಷ್ಟು ಸೀಟ್ಗಳಂತ ಇರ್ತಾವೆ, ಅದು ಬರಲ್ಲ. ಅಥವಾ ನೀವು 3A 2B ಅಂತ ಇಂಥ ಸೀಟ್ ಅಂತ ಇರ್ತಾವೆ, ಅವು ನಿಮಗೆ ಬರಲ್ಲ. ಓನ್ಲಿ ಜನರಲ್ ಮೆರಿಟಲ್ಲೇ ಸೀಟ್ ತಗೋಬೇಕು ಅಂತಂದ್ರೆ ನೀವು ರ್ಯಾಂಕು ಚೆನ್ನಾಗಿರ್ಬೇಕಾಗಿರ್ತದೆ. ಸೊ ಅದು ಇಂಪಾರ್ಟೆನ್ಸ್. ಯಾರಿಗೆಲ್ಲ ಕ್ಯಾಟಗರಿ ಬಂದಿಲ್ಲೋ ಓನ್ಲಿ GM ಅಂತ ಬಂದೈತೆ, ನಿಮ್ಮ ಹತ್ರ ಎಲ್ಲನೂ ಕೂಡ ಸರ್ಟಿಫಿಕೇಟ್ ಇದೆ, ಓಕೆ, ನಿಮ್ಮದು ಜಾತಿ ಪ್ರಮಾಣ ಪತ್ರ ಇದ್ದರೂ ಕೂಡ ಕ್ಯಾಟಗರಿ GM ಅಂತ ಬಂದಿದ್ದರೆ ಖಂಡಿತ KA ಹತ್ರ ಹೋಗ್ರಿ, ನೀವು ಕೂಡ ಚೇಂಜ್ ಮಾಡಿಸ್ಕೊಂಬನ್ರಿ, ನಿಮ್ಮದು ಕೂಡ ಕ್ಯಾಟಗರಿ ಬರ್ತದೆ. ಓಕೆ, ಅದಾಗಿ ನೆಕ್ಸ್ಟ್ 2 ಬಗ್ಗೆ ಮಾತಾಡಿದೆ, ಇನ್ಕಮ್ ಬಗ್ಗೆ ಮತ್ತು ಈಗ ಜಾತಿ ಪ್ರಮಾಣ ಪತ್ರ ಬಗ್ಗೆ ಮಾತಾಡಿದೆ. ಅದಾಗಿ ಈಗ SNK ಕೋಟಾ ನಾಟ್ ಎಲಿಜಿಬಲ್ ಬಂದವ್ರಿಗೆ ಕೋಟಾ ನಾಟ್ ಎಲಿಜಿಬಲ್ 2 ಮೇನ್ ಇಂಪಾರ್ಟೆನ್ಸ್ ಬಂದಿರಲ್ಲ. ಮೇನ್ 2 ಕಾರಣಕ್ಕೆ ಅಂತಂದರೆ 8 ಲಕ್ಷಕ್ಕಂತಲೂ ಕಡಿಮೆ ಇರ್ತದೆ ನಿಮ್ಮದು ಜಾಸ್ತಿ ಇರ್ತದೆ ಇನ್ಕಮ್ಮು, 8 ಲಕ್ಷಕ್ಕಂತಲೂ ಮೇಲೆ ಇರ್ತದೆ. ಆ್ಯಂಡ್ ಇಲ್ಲ ಅಂತಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರಲ್ಲ. ಓಕೆ, ಮೇನ್ ಹೇಳಿದ್ನಲ್ಲ, ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿಲ್ಲ ಅಂತಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಜೀರೋ ಆಗಿ ಬಂದಿರ್ತದೆ. ಆ್ಯಂಡ್ SNK ಕೋಟಾ ನಾಟ್ ಎಲಿಜಿಬಲ್ ಬಂದಿರ್ತದೆ. ಓಕೆ, ಇಷ್ಟೇ. ಇನ್ ಕೇಸ್ ನೀವು ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನೀವು SNK ಕೋಟಾ ಎಲಿಜಿಬಲ್ ಆಗಿ ಆಗ್ತೀರಾ. ಇದು SNK ಕೋಟಾ ಓನ್ಲಿ ಫಾರ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಅಂತ ಹೇಳ್ಬಿಟ್ಟಿದ್ದೀನಿ. ನೀವು ಬೇರೆ ಒಂದು ಕೋರ್ಸ್ ಮಾಡ್ತೀನಿ ಅಂತಂದರೆ SNK ಕೋಟಾ ಅಷ್ಟೊಂದು ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ್ರಿ. ಓಕೆ, ಬಿಟ್ಟಾಕಿ. ಈಗ ನೆಕ್ಸ್ಟ್ ಇನ್ನೊಂದು ಬಗ್ಗೆ ಮಾತಾಡ್ತೀನಿ ನಾನು, HK ಇಂಪಾರ್ಟೆಂಟ್. ನಿಮ್ಮ ಹತ್ರ HK ಮೊದಲೆಲ್ಲ ಈಗಿದೆ ಅಂತಂದರೆ ಅವರು ಸ್ಟೂಡೆಂಟ್ಸ್ ಹೋಗ್ರಿ. ಆ್ಯಂಡ್ ಇನ್ನೊಂದು HK ಇದ್ದರೂ ಕೂಡ ಕೆಲವೊಂದಿಷ್ಟು ಜನ ಅಪ್ಲೋಡ್ ಮಾಡಿರಲ್ಲ, ಇವಾಗ ಅಪ್ಲೋಡ್ ಮಾಡ್ತೀನಿ ಅನ್ನೋದಂತಂದರೆ KA ಹತ್ರ ಹೋಗ್ರಿ. ಓಕೆ, ಇನ್ನೊಂದು ಏನಂತಂದರೆ HK ಅಪ್ಲೋಡ್ ಮಾಡಿದರೂ ಕೂಡ ಈಗ ನೋ ಅಂತ ಬಂದಿರುತ್ತೆ, ಅಂಥವ್ರು ಕೂಡ ಹೋಗ್ರಿ. HK ಇಂಪಾರ್ಟೆನ್ಸು ಭಾಳ ಸೀಟ್ ಸಿಗೋದು ನಿಮಗೆ HKM ಇಂದಾನೆ. ಈ ಕನ್ನಡ ಮೀಡಿಯಮ್, ರೂರಲ್ ಮೀಡಿಯಮ್ ಇವರು ಕೂಡ ಹೇಳ್ಬಿಡ್ತೀನಿ. ಕನ್ನಡ ಮೀಡಿಯಮ್, ರೂರಲ್ ಮೀಡಿಯಮ್ ನೀವು 1 to 10th ಕಲ್ತಿರಬೇಕು. ಒಂದು ನೆನ್ಪಿಡೋರಿ, 1 to 10th ನೀವು ಕನ್ನಡ ಮೀಡಿಯಮ್ದಲ್ಲೇ ರೂರಲ್ಲೇ ಕಲ್ತಿರ್ತಂದರೆ ನೀವು ಎಲಿಜಿಬಲ್ ಇರ್ತೀರ. ನೀವು ಅಪ್ಲೋಡ್ ಮಾಡಿರ್ಲಿಕ್ಕಿಲ್ಲ, ಅಥವಾ 1 to 7 ಅಷ್ಟೇ ಅಪ್ಲೋಡ್ ಮಾಡಿರ್ತಾರೆ. ಸೊ ಹಂಗಾಗಿಬಿಟ್ಟು ಏನಾಗಿರ್ತದೆ, ನಿಮ್ಮದು ಎಲಿಜಿಬಲ್ ಬಂದಿರಲ್ಲ. ಅದಾಗಿ ಕೂಡ ನಾನು ಹೇಳ್ತಲ್ವ, 1 to 10th ನೀವೇನೋ ಕಂಪ್ಲೀಟಾಗಿ ಕಲ್ತಿತ್ತಂದರೆ ನೀವು ನೋ ಅಂತ ಇತ್ತಂತಂದರೆ ನೀವು ಕೂಡ KA ಹತ್ರ ಹೋಗ್ರಿ. ನೀವು ಕೂಡ ಕನ್ನಡ ಮೀಡಿಯಮ್, ರೂರಲ್ ಮೀಡಿಯಮ್ ಎಸ್ ಅಂತ ಮಾಡಿಸ್ಕೊಂಬನ್ರಿ. ಸರಿ, ಹೇಳಿದೆ ನಾನು, ವಿತ್ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು. ವಿತ್ ಒರಿಜಿನಲ್ ಪ್ಲಸ್ 2 ಸೆಟ್ ಜೆರಾಕ್ಸ್ ತೊಗೊಂಡು ಹೋಗ್ಬೇಕು. ಸರಿ, ಬೆಂಗಳೂರಿಗೆ ಯಾವಾಗ ಹೋಗ್ಬೇಕಂತಂದು ಡೇಟ್ ಕೂಡ ಕೊಟ್ಟವ್ರೆ, 4, 5, 6. ಓಕೆ, 1 ಲಕ್ಷದ ಒಳಗಡೆ ಯಾರ್ದೆಲ್ಲ ರ್ಯಾಂಕ್ ಇದೆ ಅವ್ರು 4ನೇ ತಾರೀಕು ಹೋಗ್ರಿ. ಅವ್ರು 1 ಲಕ್ಷದಿಂದ ಹಿಡಿದು ಮೇ ಬಿ 1,80,000 ಅಥವಾ 2 ಲಕ್ಷವರೆಗೆ ಅನ್ಸುತ್ತೆ. 5ನೇ ತಾರೀಕು ಹೋಗ್ರಿ. 2 ಲಕ್ಷ ಮೇಲೆ ಇದ್ದವ್ರು ಏನು ಮಾಡಿರಿ, 6ನೇ ತಾರೀಕು ಹೋಗ್ರಿ. KA ಮಲ್ಲೇಶ್ವರಂ ಮತ್ತೆ ಇರ್ತದೆ, ಹೋಗ್ಬೇಕು. ಇದೆಲ್ಲನೂ ಕೂಡ ಆಫ್ಲೈನ್ ಇರ್ತದೆ. ಅವರು ಅಲ್ಲೇ ವೆರಿಫಿಕೇಷನ್ ಮಾಡಿಬಿಟ್ಟು ಸ್ಲಿಪ್ನ ಕೊಡ್ತಾರೆ, ಮತ್ತು ಆನ್ಲೈನಲ್ಲಿ ಏನಿರಲ್ಲ. ಸರಿ, ಎಲ್ಲನೂ ಕೂಡ ಕರೆಕ್ಟಾಗಿದೆ. ಓಕೆ, ನೀವು ಅಷ್ಟೊಂದು ಇಂಪಾರ್ಟೆನ್ಸ್ ಯಾರಿಗೆ ಕೊಡಲ್ಲ ಅಂತಂದರೆ ಇನ್ಕಮ್ ಏನಾದರೂ ತಪ್ಪಾಗಿದ್ರೆ ಅಷ್ಟೇ. ಇನ್ಕಮ್ ಏನಾದರೂ ತಪ್ಪಾಗಿದೆ, ನಮ್ದೆಲ್ಲನೂ ಕೂಡ ರೂರಲ್ ಕರೆಕ್ಟ್ ಇದೆ, ಕನ್ನಡ ಮೀಡಿಯಮ್ ಕರೆಕ್ಟ್ ಇದೆ, HK ಕರೆಕ್ಟ್ ಇದೆ, ಕ್ಯಾಟಗರಿ ಕೂಡ ಕರೆಕ್ಟ್ ಇದೆ. ಇನ್ಕಮ್ ಏನೋ ತಪ್ಪಾಗಿತ್ತಂದರೆ ಅಷ್ಟೊಂದು ಏನು ವರಿ ಬೇಡ. ಯಾಕಂತಂದರೆ ಇನ್ಕಮ್ ಅದರಿಂದ ನಿಮ್ಗೆ ಏನಾಗಲ್ಲ. ಅದೇ ಹೇಳಿದ್ನಲ್ವ, ಬಂದರೆ ನಿಮ್ಮದು SNK ಕೋಟಾ ಇಂಜಿನಿಯರ್ ಮಾಡೋರಿಗೆ ಅದು ಇಂಪಾರ್ಟೆನ್ಸ್. ಓಕೆ, ಇಂಜಿನಿಯರಿಂಗೇ ಮಾಡ್ತೀನಿ ಅಂತಂದರೆ ಇನ್ಕಮ್ ಸರ್ಟಿಫಿಕೇಟ್ ಏನಾದರೂ ರಾಂಗ್ ಆಗಿತ್ತಂದರೆ ಅವರು ಕೂಡ ಹೋಗ್ರಿ. ಇಲ್ಲ ಬೇರೆ ಕೋರ್ಸ್ ಮಾಡ್ತೀನಿ ಅಂತಂದರೆ ಇನ್ಕಮ್ ಏನಾದರೂ ತಪ್ಪಾಗಿದ್ರು ಕೂಡ ನಡೀತದೆ. ಅಷ್ಟೊಂದು ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಸರಿ, ಎಲ್ಲನೂ ಕೂಡ ಹೇಳಿದೆ ನಾನು. ನಿಮ್ದು ಏನೇ ಒಂದು ರಾಂಗ್ ಅನಿಸಿದರೆ, ನಾನು ಮುಂದೆ ನಿಮ್ಗೆ ಭಯ ಇತ್ತಂತಂದರೆ ಸಾಧ್ಯ ಆದರೆ KAಗೆ ಹೋಗಿ ಬಂದುಬಿಡ್ರಿ. ಯಾಕಂತಂದರೆ ನೀವು ಇವಾಗ ತೊಗೊಳ್ಳುವಂಥ ಕ್ಲೇಮು ನಿಮ್ಮ ಮುಂದೆ ನಾಳೆ ಸೀಟ್ ತಗೋವಾಗ ಗಾಬರಿ ಪಡ್ತೀರ, ಅಂತಂದ್ರೆ ಪಶ್ಚಾತ್ತಾಪ ಪಡ್ತೀರ. ಸೊ ಹಂಗಾಗಿಬಿಟ್ಟು ಇವಾಗಲೇ ಏನಿದ್ರು ಸರಿಪಡಿಸ್ಕೊಂಬಿಡ್ರಿ. ಟೈಮ್ ಒಂದು ಚಾನ್ಸ್ನ ಕೊಟ್ಟವ್ರೆ KAದವರು, ಈ ಚಾನ್ಸ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಕೋಬೇಡಿ. ಆ್ಯಂಡ್ ನಾನು ಇನ್ನೊಂದು ಕೊನೆಯದಾಗಿ ಹೇಳ್ತಿದ್ದೀನಿ, ಯಾರಿಗೆಲ್ಲ ಇನ್ಸ್ಟ್ರಕ್ಷನ್ ಅಷ್ಟೇ ಬರ್ತದೆ, ಏನು ಕೂಡ ಶೋ ಆಗ್ತಿಲ್ಲ ಅಂತಂದ್ರಲ್ಲ ಅಂಥವ್ರು ಕೂಡ ಹೋಗ್ರಿ.
ಓಕೆ, ಇದಿಷ್ಟು ಎಲ್ಲನೂ ಕೂಡ ಕ್ಲಿಯರಾಗಿ ಯಾರೆಲ್ಲ ಹೋಗ್ಬೇಕು ಯಾರೆಲ್ಲ ಹೋಗ್ಬಾರ್ದು ಅಂತ ಹೇಳಿದ್ದೀನಿ. ಇನ್ನೂ ಕೂಡ ಡೌಟ್ಸಲ್ಲಿ ಕೂರಬೇಡ್ರಪ್ಪ, ಯಾಕಂತಂದರೆ ಇಷ್ಟೆಲ್ಲ 10 ನಿಮಿಷಕ್ಕೆ ಕುಂತ್ಕೊಂಡು ಎಲ್ಲನೂ ಮಾತಾಡಿದ್ದೀನಿ ಅಂತಂದರೆ ನಿಮ್ಮ ಸಲುವಾಗಿ ಮಾತಾಡಿದ್ದೀನಿ. ಸಾಧ್ಯ ಆದರೆ ಇದೇ ರೀತಿ ಏನಾದರೂ ನಿಮಗೆ ಅಪ್ಡೇಟ್ನ ಏನೂ ಕೂಡ ಮಿಸ್ ಆಗದೆ ಎಲ್ಲನೂ ಕೂಡ ಡೀಟೇಲ್ಸಿಗೆ ಹೇಳ್ಕೊಡ್ತೀನಿ. ಸಾಧ್ಯ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಬಿಡ್ರಿ, ಏನೂ ಕೂಡ ಮಿಸ್ ಆಗಲ್ಲ ನಿಮ್ಗೆ ಅಪ್ಡೇಟ್. ಸರಿ, ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ನಿಮ್ಗೆ ನಮ್ಮ ಚಾನಲಲ್ಲಿ ಸಿಗ್ತದೆ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.